ಬನ್ನಿ ಗೈಸ್, ಅದು ಇನ್ನೊಂದು ಒಳ್ಳೆ ವ್ಯೂ ಐತ್ರಿ ಗೈಸ್. ಅಲ್ಲಿ ವ್ಯೂ ನೋಡಿದ್ರೆ ಕಳೆದೋಗ್ತೀರಾ ಗೈಸ್. ಫುಲ್ ರೆಡಿ ಆಗಿದ್ದಾನೆ. ಏನಕ್ಕೆ ಅಂತಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು ಸಖತ್ತಾಗಿರೋ ಮೇಜ್ ಇದೆ. ಆ ಮೇಜ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ ಇವಾಗ ನಾವು ಮೆಡಿಸಿನ್ ಹಾಕೋದಕ್ಕೆ ಹೋಗ್ತಾ ಇದೀವಿ ಗೈಸ್. ಈಗ ಎಲ್ಲ ಕನೆಕ್ಟ್ ಮಾಡಿ ಒಯ್ಯೋಣ ಬನ್ನಿ. ಬರೀ ಮಾತುಗಳು ಮಾತಾಡಂದ್ರೆ ಮಾತಾಡ್ತೀಯಲ್ಲ ನೀನು. ಏನೇ ಕ್ಲೀನಾಗಿ ಮಡ್ಸಿದ್ದು ತಾನೇ ಅದನ್ನ ಅವರ. ಪ್ರಾಬ್ಲಮ್ ಏನಾಗಿದೆ ಅಂತ ನಿಮ್ಗೆ ಕರೆಕ್ಟಾಗಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಿಲ್ಲ. ಒಂದೊಂದು ಎಕರೆಗೆ 400 ಲೀಟ್ರ್ ಹೊಡಿತಾ ಇದೀನಿ ಗೈಸ್. ಈಗ ಏನು ಗೊತ್ತಾ, ಫುಲ್ ಚಿಕನ್ ಪಾರ್ಟಿ ಇದೆ ಗೈಸ್. ಒಂದೇ ಒಂದು ಸೆಕೆಂಡು. ಏನಕ್ಕೆ ನನ್ನ ಕ್ಯಾಮ್ರಾ ನಮ್ಮ ಅಣ್ಣ ಹತ್ರದಿಂದ ತೊಗೊಂಡೆಂದರೆ, ನಮ್ಮ ಬಾಯ್ಸ್ ಎಲ್ಲರೂ ಅಲ್ಲಿ ಚಿಕನ್ಗೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ನಾನು ನಿಮಗೆ ವ್ಯೂ ತೋರಿಸೋಣ ಅಂತ ಬಂದೆ, ಎಲ್ಲಿದ್ದೀವಿ ನಾವು ಆ್ಯಕ್ಚುಲಿ ಅಂತ. ವ್ಯೂ ತೋರಿಸಿ ನೋಡಿ ಏನು ಸಖತ್ತಾಗಿದೆ ಅಂತ. ಕ್ರೇಜಿಯಾಗಿದೆ ನೋಡಿ ಗೈಸ್ ವ್ಯೂ ಮಾತ್ರ. ನೋಡಿ ಏನು ಸಖತ್ತಾಗಿದೆ ಅಂತ. ಈ ಥರ ಒಂದು ವ್ಯೂ ಅಲ್ಲಿ ಈ ಥರ ಚಿಕನ್ ತೊಗೊಂಬಂದು ನಾವು ಸ್ಪೆಷಲ್ಲಾಗಿ ನಾವೇ ನಮ್ಮ ಬಾಯ್ಸ್ ಎಲ್ಲ ಮಾಡಿಕೊಂಡು ತಿನ್ನೋದ್ರಲ್ಲಿರೋ ಮಜಾ ಇದು. ಅದು ಯಾರು ಬಂದು ಆ ಥರ ಮಾಡಿರ್ತಾರೋ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆ ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು, ಆ ಒಂದು ಟೈಮ್ನ ಸ್ಪೆಂಡ್ ಮಾಡೋದಾಗಿರ್ಬೋದು. ಸಖತ್ತಾಗಿ ನೇಚರಲ್ಲಿ ಎಂಜಾಯ್ ಮಾಡೋದು ಒಂದು ಟೈಮ್ ಬಿಡಿ. ನೀವು ನಿಮ್ಮ ಫ್ರೆಂಡ್ಸ್ ಯಾರು ಈ ಥರ ನೇಚರ್ಗೆ ಹೋಗಿ ಈ ಥರ ಎಂಜಾಯ್ ಮಾಡಿದ್ದೀರಾ ಎಲ್ಲರೂ ಕಮೆಂಟ್ ಹಾಕಿ. ಆಮೇಲೆ ನೀವು ಈ ಥರ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಈ ಥರ ಒಂದು ಪ್ಲೇಸ್ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಬನ್ನಿ. ಸಖತ್ತಾಗಿರುತ್ತೆ. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಬರೋಷ್ಟೊತ್ತಿಗೆ ಆಲ್ರೆಡಿ 4:15 ಟೈಮ್ ಆಗಿಬಿಟ್ಟಿದೆ. ಮಳೆ ಬರೋ ಥರನೂ ಇದೆ. ಮಳೆ ಬಂದರೆ ಅದು ಹೆಂಗಿರುತ್ತೋ ಏನೋ, ಇದೆಲ್ಲ ಸಕ್ಸಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಏನು ಪ್ಲಾನೇ ಮಾಡ್ಕೊಂಡಿಲ್ಲ, ಹಂಗೆ ಅಂದ್ಕೊಂಡಿದ್ದು ಹಿಂಗೆ ಹೋಗೋಣ ಚಿಕನ್ ತಂದು ಈ ಥರ ಮಾಡೋಣ ಅಂತ. ಒಳ್ಳೆಯ ಪ್ಲೇಸ್ ಅಂತ ಒಂದು ಫೈನಲೈಸ್ ಆಯಿತು. ಓಕೆ, ಆ ಪ್ಲೇಸಿಗೆ ಬರೋಣ ಅಂತ ಎಲ್ಲ ತೊಗೊಂಡು ಬಂದ್ವಿ ನಾವು. ಇಲ್ಲಿಗೆ ಬಂದರೆ ಮಾತ್ರ ಈ ಒಂದು ಟೈಮಲ್ಲಿ ಸನ್ನು ಮಾತ್ರ ಫುಲ್ ಸನ್ನಿಲ್ಲ. ಇವತ್ತು ಲೈಟಾಗಿದೆ ಸನ್ನು. ಆ್ಯಂಡ್ ಆ ಕಡೆ ಮೋಡ ಕೂಡ ಮುಚ್ತಾ ಇದೆ. ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ಬೋದು ನಿಮಗೆ. ಸಕ್ಕತ್ತಾಗಿದೆ ಅಪ್ಪ ವೆದರ್ ಮಾತ್ರ. ಸೊ ನೋಡೋಣ, ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರೆ ಕರೆಕ್ಟಾಗಿ 1 ಗಂಟೆಗೆ ಬಂದಿದ್ದರೆ ಎಲ್ಲ ಕರೆಕ್ಟಾಗಿ ಇರ್ತಾಯಿತ್ತು. ಬಟ್ ನಮ್ಮದಲ್ಲಿ ಕೆಲಸ ಮುಗಿಯೋಷ್ಟೊಳಗಡೆ ಎಷ್ಟೊತ್ತಾಯಿತು, 1:30-2 ಗಂಟೆ ಆಗೋಗಿತ್ತು ಅನಿಸುತ್ತೆ. ಅವಾಗಲೇ ಹಿಂಗೆ ಬಂದು ರೆಡಿಯಾಗಿ ಪ್ಲ್ಯಾನಿಗೆ ಅವ್ರನ್ನ ಕರೆದು ಇವ್ರನ್ನ ಕರೆದು ಪ್ಲ್ಯಾನನ್ನ ಫೈನಲೈಸ್ ಮಾಡಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಸೊ ನೋಡೋಣ ಇನ್ನೂ ಏನೇನಾಗುತ್ತೆ. ಈಗ ನಮ್ಮ ಜಮ್ನಿ ಎಲ್ಲನೂ ಚಿಕನನ್ನು ಕ್ಲೀನಾಗಿ ಕಟ್ ಮಾಡ್ತಾ ಇದ್ದಾನೆ ಇಲ್ಲಿ. ಅವನೇ ಬುಚ್ಚರ್ ಆಗಿಬಿಟ್ಟಿದ್ದಾನೆ ಇಲ್ಲಿ ಇವಾಗ. ಹೇಳೋದೇ ಮರೆದ್ಬಿಟ್ಟೆ. ನಾವಿಲ್ಲಿ ಮಾಡ್ತಾರೋ ಚಿಕನ್ 2 ಬಂದು ಏನದು ಫಾರಮ್ ಕೋಳಿ, 1 ನಾಟಿ ಕೋಳಿ. ಆ ನಾಟಿ ಕೋಳಿನ ಇವ್ರು ಏನು ಮಾಡ್ಬೇಕಂತಿರೋದು, ನಾಟಿ ಕೋಳಿನ ಚಿಕನ್ ಸಾರು ಮಾಡ್ತಾರಂತೆ. ಇನ್ನು ಮಿಕ್ಕಿರೋ ಕೋಳಿನ ಚಿಕನ್ ಫ್ರೈ ಮತ್ತು ಚಿಕನ್ ತಂದೂರಿ ಇದಿಷ್ಟು ಮಾಡ್ತಾರಂತ ಹೇಳಿರೋದು. ಅದು ಪ್ಲ್ಯಾನ್ ಸಕ್ಸಸ್ ಆಗುತ್ತೋ ಇಲ್ಲೋ ದೇವ್ರನಿಗೂ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ಈಗ ಕುಕ್ಕಿಂಗ್ ನಮ್ಮ ದೊರೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಇಲ್ಲಿ. ಇದನ್ನೊಂದು ಅನಿಸಿದಾನೆ ಇಲ್ಲಿ, ಅದನ್ನು ಅನಿಸ್ತಾ ಇದ್ದಾನೆ ಇವಾಗ ಇಲ್ಲಿ. ಇವರನ್ನೆಲ್ಲ ಮತ್ತೆ ವಾಪಸ್ ಕಳಿಸಿದ್ವಿ. ಏನಕ್ಕೆ ಅಂತಂದರೆ ಒಂದು ಇಲ್ದಿರ ಒಂದು ತೊಗೊಂಬಂದಾರೆ. ಒಬ್ಬ ಉಪ್ಪೇ ತಂದಿಲ್ಲ ಇಷ್ಟೆಲ್ಲ ಮಾಡಿ. ಉಪ್ಪು, ಅರಿಶಿನ, ಆಮೇಲೆ ಇವರೇನೋ ತಂದೂರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಾಳೆ ಎಲೆ ಬೇರೆ ತರಿಸ್ತಿದ್ದಾರೆ ಅದಕ್ಕಿಲ್ಲಿ. ನನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಏನು ಮಾಡ್ತಾರೋ ಏನೋ ಒಂದೂ ಗೊತ್ತಿಲ್ಲ. ಟೈಮ್ ನೋಡಿದ್ರೆ ಹೆಚ್ಚು ಕಮ್ಮಿ 6 ಗಂಟೆ ಆಯಿತು. 2 ಅವರ್ ವೇಸ್ಟ್ ಇಲ್ಲೇ. ಮನೆಗೆ ಹೋಗೋಷ್ಟೊಳಗಡೆ ಬ್ಲಾಗು ಬರುತ್ತಾ ಇಲ್ಲ ಅಂತಲೂ ಗೊತ್ತಿಲ್ಲ. ಏನಕ್ಕೆ ಅಂತಂದರೆ ಲೈಟಿಂಗ್ ಇಲ್ಲ. ನಾನು ಇದರಲ್ಲಿ ಎಕ್ಸ್ಟ್ರಾ ಬ್ರೈಟ್ನೆಸ್ ಹಾಕೊಂಡು ಬೇರೆ ಮಾಡ್ತಾ ಇದ್ದೀನಿ. ಪುಣ್ಯಾತ್ಮ ಏನಾದರೂ ಇಷ್ಟು ಲೇಟಾಗಿ ಬಂದರೆ ನಾ ಏನು ಮಾಡೋದು. ಎಲ್ಲ ಕೆಲಸಗಳು ಎಲ್ಲ ಇತ್ತಲ್ಲ ಗಾಯ್ಸ್, ಎಲ್ಲ ಕೆಲಸ ಅದು ಇದು. ಅದ್ರಲ್ಲಿ ಬೇರೆ ಅರ್ಧಕ್ಕರ್ಧ ಐಟಮ್ ಎತ್ಕೊಂಬಂದಿರಿ. ನಾನು ಅರ್ಧ ಐಟಮ್ ಎತ್ಕೊಂಬಂದಿಲ್ಲ. ಆಯಿತು, ಒಲೆ ಹಚ್ಚೋದು ಹೆಂಗೆ ಹೇಳು ಗಾಯ್ಸ್. ಏನಿಲ್ಲ, ಪಕ್ಕದಲ್ಲಿರೋ ಸುರ್ಗು ಇಲ್ಲ ಹುಲ್ಲಾಮಿನಾಗ ಏನೋ ಹುಲ್ಲಿಗಿಲ್ಲಿ ಇತ್ಕೊಂಡ್ರೆ ಆ ನಕ್ಕನ ಗೀಚಿಂಗ್ ಹಾಕ್ಬಿಟ್ರೆ ಅನ್ಕೊಂಡ್ಬಿಡ್ತದೆ ಗಾಯ್ಸ್. ಅಷ್ಟೇನಾ? ಬೆಂಕಿ ಹಚ್ಚೋದು ಈಸಿ. ಲೇಡೀಸ್ನ ಕೇಳಿ ಆರಾಮಾಗಿ ಹಚ್ತಾರೆ. ನೀನು ಅವನ ಅಕ್ಕನಂದಿದ್ದೇನೆ ಕೋದು ಗೈಸ್. ಅದು ಫ್ಲೋವಲ್ಲಿ ಬಂದ್ಬಿಡ್ತದೆ ಗೈಸ್. ಅದಕ್ಕೊಂದು ಅದೇನೋ ಬೀಪ ಅನ್ನೋದಾರಿ ಬೀಪ್ ಹಾಕ್ಬಿಡಿ. ಒಂದೇ ಒಂದು ಸೆಕೆಂಡು. ಏನಕ್ಕೆ ನನ್ನ ಕ್ಯಾಮ್ರಾ ನಮ್ಮ ಅಣ್ಣ ಹತ್ರದಿಂದ ತೊಗೊಂಡೆಂದರೆ, ಮನೇಲಿ ಅಮ್ಮ ಅವ್ರು ಯಾವ ಥರ ಕ್ಲೀನ್ ಮಾಡ್ತಾರೆ, ಇವ್ರು ಯಾವ ಥರ ಕ್ಲೀನ್ ಮಾಡಿದ್ದಾರೆ ಅಂತ ನೋಡಿ. ಇದು ಬಂದು ಪುದೀನ, ಇದು ಬಂದು ಕೊತ್ತಂಬರಿ ಸೊಪ್ಪು. ಎಲ್ಲ ಫುಲ್ ರಿಚ್ ಕಿಡ್ಸ್ ಗೈಸ್. ಇಲ್ಲಿ ಇರೋದು ನೋಡಿ, ಇವ್ರ ಮಕ್ಕಾಗ್ಲು ಒಂಚೂರು ಸ್ವಲ್ಪ ನೋಡಿ. ಫುಲ್ ರಿಚ್ ಕಿಡ್ಸ್ ನೋಡಿ ಗೈಸ್. ಇರಿ ಅದು ಹೇಳಕ್ ಆಗ್ದಿರಾ ಒಂದು ಸ್ಮೈಲ್ ಕೊಡ್ತಾರೆ ಅಷ್ಟೇ ಗೈಸ್. ಇರೋಣ ಗೈಸ್. ಈಗೇನು ಗೊತ್ತಾ, ನಾನು
ಈರುಳ್ಳಿ ಕಟ್ ಮಾಡ್ತಾ ಇದೀನಿ. ಇಷ್ಟು ಶಂಕ್ತಾ ಇದೆಯಲ್ಲ, ಈರುಳ್ಳಿ ಹೆಂಗೆ ಕಟ್ ಮಾಡ್ತೀಯ ಅಂತ ನೋಡ್ತೀನಿ ನಾನು. ಈರುಳ್ಳಿ ಕಟ್ ಮಾಡೋದ್ರಲ್ಲಿ ಗೊತ್ತಾಗೋಗ್ತದೆ. ಈರುಳ್ಳಿ ಕಟ್ ಮಾಡೋದ್ರಲ್ಲಿ ಲೇಟು ಅಂದರೆ ಎಕ್ಸ್ಪೋರ್ಟ್. ಯಾಕೆ ಲೇಟು ಮಾಡೋ, ಇಷ್ಟೆಲ್ಲ ಮಾತಾಡ್ತೀಯಲ್ಲ. ಸರ್ ಹಂಗಂತ ತಕ್ಷಣ ನಿಮ್ಮ ಮುಖ ಹೆಂಗಾಗ್ಬಿಡ್ತಾವಂತು ಅಂದರೆ ಹಿಂಗೆ ಹೋಗ್ಬಿಟ್ಟ. ಇವಾಗ್ಲಿಂದ ಎಲ್ಲರಿಗೂ ನಾನು ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಏನೇ ಆಗಲಿ, ಏನೇ ವಸ್ತು ಆಗಲಿ ಎಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕು. ಅವ್ರಿಗೆ ಹೆಂಗೆ ಬರ್ತದೋ ಹಂಗೆ ಮಾತಾಡ್ಕೊಂಡು ಹೋಗ್ಬೇಕು ಗೈಸ್. ಓಕೆ ಓಕೆ, ಯು ಟಾಕ್ ಇನ್ ಇಂಗ್ಲಿಷ್. ಕ್ಯಾಮ್ರಾ ಬ್ರೋ. Doray. Give me some this one. What you want? ಏನು ಹೇಳಪ್ಪ? Chicken. Why you are taking in Bro, you will take in 1 month, you drink and after ಇದೆಲ್ಲ duty bro. I exchanged my duty bro. I will only freedom boy. I can enjoy the nature of all nature bro. ಬ್ರೋ ಇವಾಗ ಮಾತ್ರ ಒಂಚೂರು ಕನ್ನಡದಲ್ಲಿ ಮಾತಾಡ್ತೀನಿ. ಏನಾದ್ರು ಗ್ರಾಮರ್ ಮಿಸ್ಟೇಕು ಸಮಥಿಂಗ್. ಗ್ಲಾಮರ್ ಅಲ್ಲಪ್ಪ, ಗ್ರಾಮರ್ ಮಿಸ್ಟೇಕು ಏನೇನು ಗೈಸ್. ಇವರೆಲ್ಲ ಸಿಟಿಗೆ ಹೋಗ್ಬಿಟ್ಟು ಹೆವಿ ಸೈಕ್ ಮಾಡ್ತಾರೆ, ಹಳ್ಳಿಗೆ ಬಂದ್ಬಿಟ್ಟು. ಹೇ ಟಾಕ್ ವಿತ್ ಓನ್ಲಿ ಇಂಗ್ಲಿಷ್. ಎಗರ್ಸಿ ಎದೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಫುಲ್ ಪುಟ್ ಇಟ್ ದಿ ಮಾರ್ಕ್. Put it the mark, man. Put it the mark. Yeah. ಏಯ್ ಇನ್ನ ದೂರ ಕಾಕೋದಿರೋ. You tell, I will cut it. You why are you talking in Kannada? ದೂರ. What ದೂರ means? ಅರ್ದಿರೋ ಎಣ್ಣೆ ನಿಶಾ ಎಲ್ಲ ಹಂಗೆ ಹೋಗ್ಬಿಡ್ತು. Enjoy ಪಂಡುಗ guys. Is all over enjoy. ಏನ್ ಪಂಡುಗ ಅಂತಂದ್ರೆ? Guys, it means is festival. Festival. Hi guys, I am The reason why I am going here. the reason why I am going here. So take and come. He told some water and clean the spoon. He told I am ಸ್ವಲ್ಪ ಇಂಗ್ಲಿಷ್ ಮಾತಾಡಿಂಗ್. ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದ್ರೆ ಹಾಗೆ ಆಗುತ್ತೆ. Your hands is more than enough to clean that spoon and bucket. Okay. Wait bro, I will clean it. Yeah. You can show your face also here. Okay guys, I am cleaning the spoon. Okay. Anybody can do troll or ಏನು ಮಾಡಕ್ ಹೋಗ್ಬೇಡಿ. ಓಕೆನಾ? ಓಕೆ. ಇಂಗ್ಲೀಷ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋಗೆ ಕಮೆಂಟ್ ಮಾಡ್ರಿ, ಇಲ್ಲ ಈ ವಿಡಿಯೋಗೆ ಕಮೆಂಟ್ ಮಾಡ್ರಿ, ನೀನು ಕನ್ನಡದಾಗೆ ಮಾತಾಡಪ್ಪ ಸ್ವಾಮಿ ಅಂತ. ರಾಜ್ಯದ ಪ್ರಶ್ನೆ ಬಂದರೆ ನಾನು ಮೊದಲು ಕನ್ನಡಿಗ, ಆಮೇಲೆ ಭಾರತೀಯ. ಬೇಕಂದ್ರೆ ಅವಾಗ ಮಾಡ್ತೀನಿ. ಓಕೆನಾ ಗೈಸ್? ಟ್ರೋಲ್ ಆದ್ರೆ ಐ ಡೋಂಟ್ ಕೇರ್. ರಾಮ ಆಯ್ತು ಬಾಪ ನೀನು. ಫೈನಲಿ ನಮ್ಮ ಮರಿ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿದ್ದಾನೆ ಚಿಕನ್ಗೆ. ಇದಕ್ಕೆ ಬನಾನಾ ಲೀಫ್ ಹಾಕಿ ಈ ಯೂಟ್ಯೂಬಲ್ಲಿ ತೋರಿಸೋ ಥರ ನೆಕ್ಸ್ಟ್ ಲೆವೆಲ್ ಮಾಡಬೇಕು ಅಂತ. ಏನಕ್ಕೋಸ್ಕರ ಇವ್ರ ಹತ್ರ ನಾನು ಕ್ಯಾಮ್ರಾ ತೊಗೊಳ್ತಾ ಏನಂದ್ರೆ ಇದು ಇರಿ ಗೈಸ್, ಇದು ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಟಾಸ್ಕ್ ಕೊಟ್ಟಿದ್ದೆ. ಸೊ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಎಲ್ಲ ಕನ್ನಡದಲ್ಲಿ ಬರ್ಬೇಕು. ಯಾಕಂದರೆ ಇದು ಹಳ್ಳಿ ಕಡೆ ಮಾಡ್ತಾರೆ, ನಾವೆಲ್ಲ ಹಳ್ಳಿ ಹುಡುಗರು, ಮಿಡಲ್ ಕ್ಲಾಸ್ ಹುಡುಗರು. ಇವರೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಸೊ ಅರ್ಥ ಆಗಲ್ಲ. ಅವ್ರ ಹತ್ರದಿಂದ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಇನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಅವ್ರ ಹತ್ರದಿಂದ ನಾನು ಕಲ್ತ್ಕೊಂಡು ನಾನು ಇನ್ನೂ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಓಕೆ, ಇದು ಏನು ಗೊತ್ತಾ ಗೈಸ್, ಇದು ಏನು ಬ್ರೋ, ಇದು ಏನರಿ ಇದು ಅರಿ ಬ್ರೋ, ಇದು ಏನು ತಂದೂರಿನಾ? ಹಾಂ ಗೈಸ್, ಇದು ಬಾಳೆ ಎಲೆಯಲ್ಲಿ ಎಲ್ಲ ತಂದೂರಿಗೆ ರೆಡಿ ಮಾಡ್ತಾ ಇದ್ದಾರೆ. ನೀನ್ ಹಂಗೆ ಎತ್ತಕ್ಕಾಗಲ್ಲ, ನೀನ್ ಹಂಗೆ ಎತ್ತರ ಎಲೆ ಅರ್ಧ ಹೋಗ್ತದ ಅದು. ಇನ್ನೆಂಗೆ ನಿಧಾನಕ್ಕೆ ಈ ಕಡೆಯಿಂದ ಎತ್ಕೊಬೇಕು ನೀನು. ಹೋಗ್ಲಿ, ಕೈಗಳು ತೊಳ್ಕೊಂಬರ್ರಿ. ಹಾಕಿದ್ನಲ್ಲ, ಎಲೆ ಅರ್ಧ ಹೋಯ್ತಲ್ಲ. ನೇಚರ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ನೋಡಿ. ದಾರ ತಂದಿಲ್ಲ ಅಂತ ಅಂದ್ಬಿಟ್ಟು ಬಾಳೆ ಎಲೆಯಲ್ಲಿರೋ ಅಂಥದ್ದು ಅದು ಸೆಂಟ್ರಲ್ಲಿ ಸೀಳ್ಬಿಟ್ಟು ಅದನ್ನೇ ಕ್ಲೀನಾಗಿ ದಾರ ಮಾಡ್ಕೊಂಡು ಅದರಲ್ಲೇ ಕಟ್ಕೊತವ್ರೆ ಚಿಕನ್ ತಂದೂರಿಗೆ. ಅದಕ್ಕೆ ಮೇಲೆ ಇವರು ಇದು ಮಣ್ಣು ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಪ್ಲಾಸ್ಟಿಂಗ್ ಮಾಡ್ತಾರೆ. ಇವಾಗ ಅದನ್ನು ತೊಗೊಂಡೋಗಿ ಕೆಂಡಗಳ ಮೇಲೆ ಇಟ್ಟು ಇವರು ಅದನ್ನು ತಂದೂರಿ ಮಾಡೋದಂತೆ ಪ್ರೊಸೆಸ್ಸು. ಹೆವಿ ಪ್ರೊಸೆಸ್ ಮಾಡ್ಕೊಂಡವ್ರೆ. ಟೈಮ್ ನೋಡಿದರೆ ಇಲ್ಲಿ ಆಲ್ರೆಡಿ 6:30 ಆಯಿತು. 6 ಗಂಟೆ ಎಷ್ಟೋ ಟೈಮ್ ಈಗ, ಎಷ್ಟಾಗಿದೆ ಟೈಮ್ 5:30 ಆಗಿದೆ ಟೈಮ್ ಈಗ. ಸೊ ಇಲ್ಲಿ ಅಲ್ಲಿ ನಾಟಿ ಕೋಳಿ ರೆಡಿ ಆಗ್ತಾ ಇದೆ. ನಾಟಿ ಕೋಳಿ ಅಂತೂ ಸೂಪರಾಗೈತೆ. ಸಾರು ಮಾತ್ರ. ಅದ್ರ ಪಕ್ಕದಲ್ಲಿ ಇವರು ಏನಂತ ಚಿಕನ್ ತಂದೂರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ರೇಂಜಿಗೆ ಮಾಡಿಕೋರೆ. ನಮಗೇನೋ ಇದನ್ನು ಸಕ್ಸಸ್ ಆಗೋದು 100%ಅಲ್ಲಿ ಒಂದು 10% ಸಕ್ಸಸ್ ಆಗ್ಬೋದೇನೋ ಅಂತ ನನ್ನ ಒಂದು ಗೆಸ್ ಅಷ್ಟೇ. ಗೊತ್ತಾ, ನಾನು ಫಸ್ಟ್ ಟೈಮು ನಮ್ಮ UK ಬ್ರೋ ಕೆಲಸ ಮಾಡ್ತಾಳೆ ನೋಡ್ತಾ ಇದ್ದೀನಿ. ನೋಡ್ರಿ, ಅಣ್ಣ ಕಟ್ ಮಾಡ್ತಾವನೆ ಈರುಳ್ಳಿ. ಅಣ್ಣನ
ನೋಡಿ ಲೇ ಅಲ್ಲಿದ್ದಾಗೆಲ್ಲ ನಾನೇ ಕಣಯ್ಯ ಮಾಡ್ಕೊಳ್ತಾ ಇದ್ದು, ನೀನೇ ಬಂದು ಮಾಡ್ಕೊಡ್ತಾ ಇದ್ದು ಅಲ್ಲಿ. ಗೈಸ್ ಇಲ್ಲಿ ಇದು ಏನ್ ಗೊತ್ತಾ, ನೇಚರ್ ಎಲ್ಲ ಫುಲ್ ಸೆಟ್ ಆಗಿದೆ. ಒಂದು ಮ್ಯೂಸಿಕ್ ಮಿಸ್ ಆಗಿದೆ ಗಾಯ್ಸ್, ಮ್ಯೂಸಿಕ್ ಇಲ್ಲ, ಮಸ್ತಾಗಿದೆ. ಇದೆಲ್ಲ ಯೂಟ್ಯೂಬಲ್ಲಿ ಬಂದರೆ ಫುಲ್ ವೈರಲ್ ಆಗ್ತಿರೇನೋ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ, ಎಷ್ಟು ಜನ ಲೈಕು ಶೇರು ವಿತು ಸಬ್ಸ್ಕ್ರೈಬ್ ಎಲ್ಲ ಏನೇನು ಮಾಡ್ತಾರೋ ಗೊತ್ತಿಲ್ಲ ಗೈಸ್. ಮಾಡ್ಕೊಂಡು ಹೋಗ್ಬಿಡಿ, ನನ್ನ ಮಾತು ಕೇಳಿ, ಓಕೆನಾ? ನೋಡಿ ನಾನು ಏನು ಹೇಳಿದ್ರು ನಮ್ಮ UK ಬ್ರೋ ನಗೀತಾರೆ, ಏನು ಮಾಡೋಕ್ಕಾಯ್ತು. ಈಗ ಏನಂದರೆ ಇದು ಮೈನ್ ಪಾಯಿಂಟು, ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿದ್ದಾರೆ ಅಡುಗೆ. ನೋಡಿ ನಮ್ಮ ಅಣ್ಣ ಎಲ್ಲ ಎತ್ತಿಡ್ತಾ ಇದ್ದಾರೆ. ಆ ಕಡೆ ನಮ್ಮ ತಂದೂರಿ ಬ್ರೋ ಅಂತೂ ಫುಲ್ಲು ತಂದೂರಿಯಾಗಿ ಬೆಂಕಿನ ಹಚ್ಚಿ ಈ ತೋಪನ್ನೇ ಬೆಂಕಿ ಹಚ್ಬಿಡಂಗಿದ್ದಾರೆ ಅವರು. ಗೈಸ್ ಇಲ್ಲೇ ನನಗೆ ಇಲ್ಲಿಗೆ ಬಂದಾಗಿಂದ ನನಗೆ ಒಂದೇ ಒಂದು ಹಿಂಸೆ ಆಗ್ತದೆ, ಏನು ಗೊತ್ತಾ? ಇವರೇ ಗೈಸ್, ನಾನು ಎಲ್ಲೇ ಹೋಗಲಿ, ದೊರೆ ನೀರು ಕೊಡು ಗೈಸ್, ದೊರೆ ನೀರು ಕೊಡು, ದೊರೆ ಉಪ್ಪು ಕೊಡು, ದೊರೆ ಈರುಳ್ಳಿ ಕಟ್ ಮಾಡು ಸೈಡ್ಸ್ಗೆ, ಬರೀ ಇಂಥದ್ದೇ ಗೈಸ್. ಏನೋ ಅವ್ನ ಪಾಡು ಅವ್ನ ಬಾಧೆ ಅವನೇನೋ ಬಿಟ್ಕೊಳ್ತಾನೆ. ನಿನ್ನ ಮನಸ್ಸು ದೊಡ್ಡದು. ನನಗಿವಾಗ ನೀನು ಬಂದು ಅಲ್ಲಿ ಕಲ್ಲು ಏನಾದ್ರು ಇಟ್ಕೊಡು ನನಗಲ್ಲಿ. ಹ್ಞೂ ನೋಡಿ ಗೈಸ್ ಇದು ಒಂದೇ ಒಂದು ಕ್ವಶನು. ನೋಡಿ ಇಲ್ಲಿ ಅವನು ನಮ್ಮ ಹರಿ ಬ್ರೋ ನಿಂತ್ಕೊಂಡಿದ್ದಾನೆ, ಇಲ್ಲಿ ನಮ್ಮ ಮಾವ ನಿಂತ್ಕೊಂಡಿದ್ದಾನೆ, ಇಲ್ಲಿ ನಮ್ಮ UK ಬ್ರೋ ನಿಂತ್ಕೊಂಡಿದ್ದಾರೆ ಗೈಸ್. ಇಲ್ಲಿ ನಾನು ಕೂತ್ಕೊಂಡು ಈರುಳ್ಳಿ ಕೊಯ್ತಾ ಇದೀನಿ, ನನಗೆ ಹೇಳ್ತಾರೆ ಗೈಸ್ ಇದು ಹೆಂಗೆ ಉರಿತದೆ ಹೇಳಿ. ಹಾಗೆ ಇದು ಭಾರಿ ಮೋಸ ಗೈಸ್. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಏನೇ ಒಂದು ಮಾಡ್ಬೇಕಂದ್ರೆ ಕೂಡ ದೊರೆ ಇಲ್ಲ ಅಷ್ಟೇ, ನಾನಿದ್ರೇ ಇಲ್ಲೆಲ್ಲ ಗೈಸ್. ಇದು ಚಾಪೆ ತಂದಿದ್ದಿಲ್ಲ, ಸೊ ಅದರಿಂದ ಈಪ್ಳಿ ಸೊಪ್ಪು ಕಿತ್ಕೊಂಬಂದಿದ್ದೀರಿ. ಫುಲ್ ಕಷ್ಟಪಟ್ಟು ಸ್ಟ್ಯಾಮಿನ ವೇಸ್ಟ್ ಮಾಡಿ ಕಿತ್ಕೊಂಬಂದಿದ್ದೀನಿ ಗೈಸ್. ಹಾಕಲಿ ಈಗ ಫುಲ್ಲು ನೀಟಾಗಿ ಚಾಪೆ ಸುತ್ತೂರು ಹಾಕ್ತೀನಿ ನಾನು. ಈಗ ಏನು ಗೊತ್ತಾ, ಈಗ ನಾನು ತೊಗೊಂಬನ್ನಲ್ಲ ಸೊಪ್ಪು, ಅದು ಬಂದು ಈಪ್ಳಿ ಸೊಪ್ಪು. ಇದು ಚಾಪೆ ಈಗ ತಾನೇ ನಮ್ಮ ಅಣ್ಣ ತೊಗೊಂಬಂದಿದ್ದಾರೆ. ಫುಲ್ ಅಂದರೆ 5 ಜನ ಕುತ್ಕೊಬೇಕಲ್ಲ, ಫುಲ್ ತಣ್ಣಗೆ ಮೆತ್ತಗೆ ಇರಲಿ ಅಂದ್ಬಿಟ್ಟು ಇದು ಹಾಕಿದ್ದೀನಿ. ನಮ್ಮಣ್ಣ ನನಗೆ ಬಂದು ಸೌಟ್ ಕೊಟ್ಟಿದ್ದಾರೆ. ಈಗ ಎಲ್ಲರೂ ಒಂದೊಂದು ಶೋ ಮಾಡ್ಕೊಂಬರೋಣ. ಓಕೆ ಹಾಂ ಮತ್ತೆ ಸಿಗೋಣ. ಇದೆಲ್ಲ ನಾವು ಪರ್ಸನಲ್ ನಾವು ಇಟ್ಕೊಳ್ತೀರಿ. 6.5 hours later. ಈ ಥರ ಅನ್ಪ್ಲ್ಯಾನ್ಡ್ ಇದು ಏನು ಪ್ಲ್ಯಾನ್ ಮಾಡಿ ಬರಬೇಕು ಅಂತೆಲ್ಲ ಮಾಡಿ ಬಂದಿದ್ದಲ್ಲ. ಸೊ ಪ್ಲ್ಯಾನ್ ಇಲ್ಲದೆ ಬಂದು ಈ ಥರ ಎಂಜಾಯ್ ಮಾಡಿಕೊಂಡು ಹೋಗೋದ್ರಲ್ಲಿ ಒಂಥರ ಫುಲ್ ಎಂಜಾಯ್ಮೆಂಟು. ಈ ಥರ ಸುಮಾರು ಸಿಟಿ ಲೈಫು, ಕೆಲಸದ ಲೈಫು ಎಲ್ಲ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಒಂದು ಸಲ ಈ ಥರ ಬಂದು ಎಂಜಾಯ್ ಮಾಡೋದ್ರಲ್ಲಿ ಸಖತ್ ಒಳ್ಳೆ ನೆಮ್ಮದಿ ಸಿಗುತ್ತೆ. ಸೊ ಆರಾಮಾಗಿ ಬಂದು ಈ ಥರ ಎಂಜಾಯ್ ಮಾಡ್ಕೊಂಡು ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ನೆಕ್ಸ್ಟ್ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಈ ಒಂದು ವ್ಲಾಗು ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತು ಏನು ಮಾಡಬೇಕು ಅಂತ, ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ರಪ್ಪ ಅಂತ ಹೇಳ್ತಾ, ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಿ ದ ನೆಕ್ಸ್ಟ್ ವ್ಲಾಗ್ ಗೈಸ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ನಮ್ಮ ದೊರೆ ಏನಾದ್ರು ಹೇಳ್ಬೇಕಂತ ಹೇಳಪ್ಪ. ಗೈಸ್ ಈಗ ಇಷ್ಟೊತ್ತು ನಮ್ಮ ಅಣ್ಣ ಹೇಳಿದ್ರು ಇನ್ನೂ ಒಂಚೂರು ಬಾಕಿ ಇದೆ, ಅಭಿ ಸಿನಿಮಾ ಬಾಕಿ ಬೈ ನೋಡ್ಕೊಳ್ಳಿ, ಮತ್ತೆ ಮತ್ತೊಂದು ಈ ಥರ ಇದೇ ಥರ ಎಂಜಾಯ್ ಬರ್ತಾನೆ ಇರ್ತದೆ ಗೈಸ್. ಮಾಡಬೇಕು ಅಂತ ಇದೇ ಥರನೇ ನೀವೆಲ್ಲ ಸಬ್ಸ್ಕ್ರೈಬರ್ಸ್ ಆಗಲಿ, ಇನ್ನೊಂದಾಗಲಿ, ಲೈಕ್ ಆಗಲಿ, ಶೇರ್ ಆಗಲಿ ಎಲ್ಲ ಮಾಡ್ಕೊಂಡೋಗಿ ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಯಾವ ಥರ ಇರ್ತದೋ ಅದ್ರ ಮೇಲೆ ಎಕ್ಸ್ಪೀರಿಯನ್ಸ್ ನೀವು ತಗೊಳ್ಳಿ. ಏನು ಗೊತ್ತಾ, ನಾವು ನಾರ್ಮಲಾಗಿ ಸಿಂಪಲಾಗಿ ಇದೆ ಫಸ್ಟ್ ಪಾರ್ಟಿ ಥರ ಎಲ್ಲಾಗಲಿ ಒಂದು ಎಂಜಾಯ್ ಆಗಲಿ ಇದೆ ಫಸ್ಟ್ ಟೈಮ್ ನಾವು ಮಾಡಿರೋದು. ಅದಕ್ಕೆ ಈ ಒಂದು ರೇಂಜ್ಗೆ ಈ ಒಂದು ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಮಾತಾಡಿರೋದಾಗಲಿ ಇನ್ನೊಂದಾಗಲಿ ಮಾಡ್ತಾ ಇರೋದು. ಸೊ ದಟ್ಸ್ ಇಟ್ ಫ್ರಮ್ ಮೈ ಸೈಡ್. ಓಕೆ ಬ್ರೋ, ಅಷ್ಟೇ ನಮ್ಮ ಬ್ರೋ. ಓಕೆ ಬ್ರೋ.